ಸರ್ ಇವು ಟೌನ್ಶಿಪ್ಗೆ ಎಷ್ಟೊಂದು ಇಂಟ್ರೆಸ್ಟ್ ತಗೋತಾ ಇದೆಯಲ್ಲ ಸರ್ಕಾರ. ಯಾಕೆ ಟೌನ್ಶಿಪ್ ಮಾಡಬೇಕು? ಬೆಂಗಳೂರು ದೊಡ್ಡದಾಗಿ ಬೆಳೀತಾ ಇದೆ, ಇನ್ನೊಂದು ಸಿಟಿ ಮಾಡೋಣ ಅಂತಲ್ವಾ? ಮೈಸೂರನ್ನ ಬೆಳೆಸ್ಲಿ, ಪ್ಯಾರಲ್ ಸಿಟಿ ಮೈಸೂರನ್ನ ಬೆಳೆಸಿ, ಪಕ್ಕದಲ್ಲಿ ಇನ್ಯಾವುದೋ ಮಂಡ್ಯ ಬೆಳೆಸ್ಲಿ. ಅವಾಗ ಬೆಂಗಳೂರು ಪಾಪ್ಯುಲೇಷನ್, ಅಲ್ಲಿರೋ ಇಂಡಸ್ಟ್ರೀಸ್ ಇದನ್ನೆಲ್ಲ ತಂದು ಮೈಸೂರು ಮಂಡ್ಯಾಗ ಹಾಕ್ಲಿ, ಪ್ಯಾರಲ್ ಸಿಟಿಯಾಗಿ ಬೆಳಿಲಿ. ಬೆಂಗಳೂರು ಸ್ವಲ್ಪ ಬರ್ಡನ್ ಕಮ್ಮಿ ಆಗ್ಲಿ, ಟ್ರಾಫಿಕ್ ಥಿಕ್ನೆಸ್ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಆಗಿ. ಇವರು ಟೌನ್ಶಿಪ್ 5,000 ಎಕರೆಗೆ ಇಲ್ಲಿ ಮಾಡ್ಬಿಟ್ಟು ಸರ್ ಬೆಳೆಯೋ ಭೂಮಿನ ಇಂಪ್ರೂವ್ ಮಾಡಬೇಕು. ನಾವು ಬೆಳೆ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಆಯ್ತಿದ್ದಂಗೆ ಬೆಳೆ ಬೆಳೆಯುವಂತ ಜಮೀನು, ಕಲ್ಟಿವೇಟೆಡ್ ಲ್ಯಾಂಡ್ಸ್ ನ ಇಂಪ್ರೂವ್ ಮಾಡಬೇಕು. ಇವ್ರು ಹಂಗಲ್ಲ, ಇವ್ರು ಅಣೆ ಕಟ್ತೀನಿ ಅದ್ ಕಟ್ತೀನಿ, ಏನು ಕಟ್ತಲ್ಲ. ಇರೋ ಜಮೀನು ಕಿತ್ಕೋ, ವ್ಯವಸಾಯ ಮಾಡೋದ್ನ, ಆಮೇಲೆ ಎಲ್ಲಂತ ಆಮದು ಮಾಡ್ಕೋ, ಅಲ್ಲಿಗೆ ಹೊಂಟು ನಾವು ಒಂದಕ್ಕೆ ನಾ ಕೊಡು, ಈ ತರ ಮಾಡ್ತಾವ್ರೆ. ಸೊ ಅದರಿಂದ ವ್ಯವಸಾಯದ ಜಮೀನು ಮೇಜರ್ ಆಗಿ ಹೈನುಗಾರಿಕೆ ಮಾಡ್ತಕ್ಕಂಥ ಈ ಬಿಡದಿ ಪ್ರದೇಶದಲ್ಲಿ ಇವ್ರನ್ನ ನೆಮ್ಮದಿಯಾಗಿ ಬದುಕಕ್ಕೆ ಕೊಡ್ಬೇಕು. ಅವ್ರ ಹೈನುಗಾರಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಯಾವುದೇ ತರಕಾರಿ ಬೆಳೆಗಾರರಿಗಾಗಿರ್ಬೋದು ಪ್ರೋತ್ಸಾಹ ಕೊಟ್ಟು ಇನ್ನೂ ಇಂಪ್ರೂವ್ ಮಾಡ್ಬೇಕೆ ಹೊರತು ಕಿತ್ಕೊಳ್ಳುವಂತ ಕೆಲಸ ಮಾಡಬಾರ್ದು. ಈ ಸರ್ಕಾರಕ್ಕೆ ರೈತರ ಧಿಕ್ಕಾರ ಇರುತ್ತೆ, ಇದು ಒಳ್ಳೇದಾಗಲ್ಲ ಅವ್ರಿಗೆ. ಹಂಗೂ ಬೆಳೆಸ್ಬೇಕು. ಈಗ ಬೆಂಗಳೂರಲ್ಲಿ ನೀವೆಲ್ಲ ಮೀಡಿಯಾದವ್ರು ನೋಡಿದಿರ ಪಾಟ್ ಹೋಲ್ಸ್ ಅಲ್ವಾ? ಆ ಪಾಟ್ ಹೋಲ್ಸ್ ಮುಚ್ಚಕ್ಕಾಗಿಲ್ಲ. ಒಂದು ಸಿಂಗಲ್ ಪಾಟ್ ಹೋಲ್ಗೆ 1 ಲಕ್ಷ ರೂಪಾಯಿ ಅಂತ ಅನೌನ್ಸ್ ಮಾಡಿದ್ರು. ಏನ್ 1 ಲಕ್ಷ ರೂಪಾಯಿ ಒಂದು ಗುಂಡಿ ಮುಚ್ಚಕ್ಕೆ ಅಂತ ಏನ್ ಮಾಡಿದ್ರು ಸರ್? ಒಂದು ಗುಂಡಿ ಮುಚ್ಚಿಲ್ಲ. ಇವ್ರು ಗುಂಡಿ ಮುಚ್ಚಕ್ಕಾಗಲ್ಲ. ಇವರು ಬಿಡದಿ ಟೌನ್ಶಿಪ್ ಮಾಡ್ಬಿಟ್ಟು 5,000 ಎಕರೆಗೆ ಎಲ್ ತತ್ತಾರೆ ದುಡ್ಡೇ ಇಲ್ಲ ಅವ್ರಿಗೆ. ಶ್ವೇತಪತ್ರ ಹೊರಡಿಸ್ಲಿ, ಟ್ರೆಜರಿಲಿ ಎಷ್ಟಿದೆ ದುಡ್ಡು ಹೊರಡಿಸ್ಲಿ ನೋಡೋಣ. ಸುಮ್ನೆ ಇದು ಗ್ಯಾಂಬ್ಲಿಂಗ್ ನಡೀತಾ ಇದೆ. ಯಾವುದೋ ಮಧ್ಯದಲ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಮಾತನಾಡಿತಾ ಇದೆ. ದಯಮಾಡಿ ಇದನ್ನ ನಿಲ್ಲಿಸಬೇಕು. ಈ ಒಂದು ಪ್ರಕ್ರಿಯೆಗೆ ಧಿಕ್ಕಾರ, ರೈತರ ಧಿಕ್ಕಾರ ಇದೆ ನಿಮ್ಗೆ. ದಯಮಾಡಿ ನಿಲ್ಲಿಸಿ. ಅಷ್ಟು ಇಂಟ್ರೆಸ್ಟ್ ಇದ್ರೆ ಟೌನ್ಶಿಪ್ ಮಾಡ್ಬೇಕು ಅಂತಿದ್ರೆ, ಬೆಂಗಳೂರು ಪಾಪ್ಯುಲೇಷನ್ ಡೆನ್ಸಿಟಿನ ಕಮ್ಮಿ ಮಾಡ್ಬೇಕು ಅಂತಿದ್ರೆ ಮಂಡ್ಯ ಬೆಳೆಸಿ, ಮೈಸೂರು ಬೆಳೆಸಿ. ಸೊ ಹಾಗಾಗಿ ಇದನ್ನ ನಿಲ್ಲಿಸ್ಬೇಕು. ಇದು ಮರಣ ಮೃದಂಗವಾದಂತ ಒಂದು ಪ್ರಕ್ರಿಯೆ. ಇದು ನಿಲ್ಲಿಸಿ ಉದ್ಧಾರ ಆಗ್ತೀರಿ, ಇಲ್ಲ ಎಲ್ಲ ಸರ್ವನಾಶ ಆಗ್ತೀರಿ. ಈ ಗ್ಲೋಬಲ್ ಅಲ್ಲಿ ರೈತರು ಬೆಳೆಯೋ ಜಮೀನ ಕಿತ್ಕೋತೀನಿ ಅಂದ್ರೆ ಎಲ್ಲ ಸರ್ವನಾಶ ಆಯ್ತದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸರ್ಕಾರ ಇದನ್ನ ಕೈ ಬಿಡ್ಬೇಕು. ಸಾವಿರಾರು ಜನನ ಒಕ್ಕಲೆಬ್ಸೋದನ್ನ ನಿಲ್ಲಿಸ್ಬೇಕು. ಥ್ಯಾಂಕ್ ಯು ಸರ್. ಈಗ ಕೆಲವರು ರೈತರು ಅವ್ರ ಜಾಗನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಸರ್? ರೈತರು ಈಗ ನನಗೆ ಒಂದ್ 2 ಎಕರೆ ಇಲ್ಲೂ ರೈತರು ಅವ್ರೆ, ಇಲ್ಲಿ ನನ್ನ ಪಕ್ಕದಲ್ಲೂ ಅವ್ರೆ. 2 ಎಕರೆ ಐತೆ ಅನ್ಕೊಳ್ಳಿ, ಕಷ್ಟದಲ್ಲಿ ಇದೀನಿ. ಮಗ ಎಲ್ಲೋ ಹೋದ, ಏನೋ ಮಾಡ್ತೀನಿ, ಏನೋ ಬಿಸ್ನೆಸ್ ಮಾಡ್ತೀನಿ, ಬೆಂಗಳೂರಿಗೆ ಹೋದಾಗ ಕಳ್ಕೊಂಡ 1.5 ಕೋಟಿ ಸಾಲ ಮಾಡೋನೆ. ಸಾಲಗಾರರು ಹೊಡೆತ, ಬಡ್ಡಿ ದುಡ್ಡು, ಆಸೆ ಕೊಡ್ತಾ ಇದೀನಿ, ಕೊಡ್ತೀನಿ 2 ಕೋಟಿ 1 ಎಕರೆ ಕೊಡು ಅಂದ್ರೆ ಆಸೆಗೆ ಕೊಟ್ಬಿಡ್ತಾರೆ, ಸಾಲ ತೀರ್ಸ್ಕೊಂಡು ಏನೋ ಬದುಕಕ್ಕೆ ಅಂತ. ಆಮೇಲೆ ಎಲ್ಲಿ ಹೋಯ್ತಾರೆ ಸರ್? ಊರ್ ಬಿಟ್ಬಿಟ್ಟು 5,000 ಎಕರೆ ಖಾಲಿ ಮಾಡಿಸ್ತಾರೆ ಟೌನ್ಶಿಪ್ ಅಂದ್ರೆ. ಆಮೇಲೆ ಎಲ್ಲಿ ಹೋಗಿ ಬದುಕ್ತಾರೆ? ಈಗ ಹೆಂಗೋ ಹಸು ಕರುನೋ ತರಕಾರಿನೋ ಬೆಳ್ಕೊಂಡ್ ಬದುಕ್ತಾವ್ರೆ. ಇದು ಅವರ ಜಂಜಟ್ಟು. ಅವರ ಒಂದು ಏನ್ ಟ್ರಬಲ್ ಇಲ್ಲಿದ್ದಾರೆ, ಫೈನಾನ್ಷಿಯಲ್ ಟ್ರಬಲ್, ಅದನ್ನ ಮುಚ್ಕೊಳ್ಳಕ್ಕೆ ತಾತ್ಕಾಲಿಕವಾಗಿ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಸರ್ಕಾರ ಬರಲಿ. ಅಂತ ಬಾಧೆಯಲ್ಲಿರೋ ಸರ್ಕಾರಕ್ಕೂ ಸಹಾಯ ಮಾಡುತ್ತೆ ನಮ್ಮ JDS ಪಕ್ಷ. ಮತ್ತೆ ಈಗಿರೋ ಸರ್ಕಾರ ಅಂತದನ್ನ ಬಿಟ್ಬಿಟ್ಟು ಯಾರು ತೊಂದ್ರೆಲಿದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಅವರೇ ಬಗೆಹರಿಸ್ಲಿ, ಅವ್ರಿಗೆ ಸಹಕಾರ ಮಾಡ್ಲಿ. ಅವ್ರ ತೊಂದ್ರೆಲಿರೋರ್ಗೆ ಅವ್ರು ಮಾರೋದಿಲ್ಲ, ಅವರೇ ಅದನ್ನ ಉಳಿಸ್ಕೊಂಡು ಇಷ್ಟು ಆದಾಯ ನೋಡಿ ಸರ್. ನೀವೇ ನೋಡಿದ್ರಿ ಎಷ್ಟು ಲಕ್ಷ ಲೀಟ್ರು ಹಾಲು ಹೋಗ್ತಾ ಇದೆ ಈ ಭಾಗದಿಂದ. ನಿಮ್ಗೆ ಗೊತ್ತಿದೆ.